ಗೈಸ್ ಇದೆ ನೋಡ್ರಿ ನಮ್ದು ಕಾಲೇಜ್ ಆ್ಯಂಡ್ ಇದೈತಿ ನಮ್ಮದು MCom ಡಿಪಾರ್ಟ್ಮೆಂಟಿಂದ ಬಿಲ್ಡಿಂಗ್, PG ಡಿಪಾರ್ಟ್ಮೆಂಟ್ ಪೂರ್ತಿ. ಗೈಸ್ ಬರ್ರಿ ನಿಮಗೆ ನಾ ಫುಲ್ ನಮ್ಮ ಸೇಡಮ್ ಕಾಲೇಜಿನ ಎಂಟೈರ್ ಕ್ಯಾಂಪಸ್ ತೋರಿಸ್ತೀನಿ ರೀ ನಿಮಗೆ. ಇದು MCom ಇಲ್ಲ, ಇದು BCom ಬ್ಯಾಚುಲರ್ಸ್. ಈ ಸೈಡ್ ಎಲ್ಲ PG ಪೋಸ್ಟ್ ಗ್ರ್ಯಾಜುಯೇಟ್ಸ್, ಈ ಸೈಡ್ ಬ್ಯಾಚುಲರ್ಸ್ ಐತಿ ಗೈಸ್. ಇಲ್ಲಿ ನಮಗೆ ಭಾಳ ಮೆಮೊರೀಸ್ ಅದಾವೆ, ನನಗಂತೂ ಭಾಳ ಮೆಮೊರೀಸ್ ಅದಾವೆ. ಈ ಕಡೆ ಆಫೀಸ್ ಐತಿ, ಈ ಕಡೆ ಎಲ್ಲ ಕ್ಲಾಸ್ ರೂಮ್ಸ್ ಐತಿ. 2022ಲಿಂತ ಆ ಕಡೆ ಅಂದರೆ 21, 20, 19 ನಾವೆಲ್ಲ ಒಂದೆರಡು ಸಮ ಕರೋನಾ ಬ್ಯಾಚ್ನೂ ಇದ್ದೀವಿ. ಬಟ್ ನನಗೆ ಭಾಳ ಎಕ್ಸೈಟ್ಮೆಂಟ್, ಇಲ್ಲಿ ಭಾಳ ಮೆಮೊರೀಸ್ ಐತಿ, ಜಿಮ್ ಮೆಮೊರೀಸ್ ಐತಿ, ನನಗಂತೂ ಫುಲ್ ಐತಿ. ಕ್ಲಾಸ್ ರೂಮ್ ಮೆಮೊರೀಸು, ಫ್ರೆಂಡ್ಸು. ಇಲ್ಲಿ ಒಂದು ಸಣ್ಣದ ಕ್ಯಾಂಟೀನ್ ಇತ್ತು. ಇಲ್ಲಿ ಏನು ಕಾರ್ ಐತಿಲ್ಲ, ಇದ್ರ ಬಾಜುನ ಒಂದು ಸಣ್ಣ ಕ್ಯಾಂಟೀನ್ ಇತ್ತು, ಶಿವರಾಯ ಅಣ್ಣಂದು. ಆ ಕ್ಯಾಂಟೀನ್ದಾಗ ಬಜ್ಜಿ ತಿನ್ನೋದು, ಆಫ್ಟರ್ ಕ್ಲಾಸ್ ಬಂಕ್ ಮಾಡಿ ಅಲ್ಲಿ ಚಾಯ್ ಕುಡಿಯೋದು ಮಸ್ತ್ ಇತ್ತು. ಇದು ಹೊಸ ಕ್ಯಾಂಟೀನ್ ಮಾಡಿಸಿದ್ದಾರೆ. ಇದು ಮೇ ಬಿ ಸ್ಟಾರ್ಟ್ ಆಗಿಲ್ಲೇನೋ, ಬಟ್ ಹೊಸದೈತಿ. ಇದೆಲ್ಲ ಕಾಲೇಜ್ ನೋಡ್ರಿ. ಇದು ಮೇನ್ ಕಾಲೇಜ್. ಇದು 1985 ಸಮಥಿಂಗ್ ಸ್ಟಾರ್ಟ್ ಆಗಿದ್ದಿದೆ. ಸೊ ಇದರಿಂದ ಎಲ್ಲರೂ ಮೋಸ್ಟ್ ಆಫ್ ದ ಪೀಪಲ್ ಇಲ್ಲಿ ಸ್ಟಡಿ ಮಾಡಿದ್ದಾರೆ. ಆಫ್ಟರ್ ಗುಲ್ಬರ್ಗ ಯೂನಿವರ್ಸಿಟಿ ನೀವು ನೋಡ್ಬೋದು ಹೆಸರು. ಗೈಸ್ ನೋಡಿ, ಇದೇ ನಮ್ಮ ಕಾಲೇಜು. ನಾನಿದ್ದಾಗ ಅಷ್ಟೊಂದೇನು ಡೆವಲಪ್ ಆಗಿರಲಿಲ್ಲ, ಈಗಂತೂ ಪೂರ್ತಿ ಡೆವಲಪ್ ಆಗೈತಿ. ಎಲ್ಲ ಈಗ ಮೇಲೆ ಶೆಡ್ ಐತಿ. ಇಲ್ಲಿ ವಾಲಿಬಾಲ್ ಗ್ರೌಂಡು ಮಾಡಿಬಿಟ್ಟಿದ್ದಾರೆ. ವಾಲಿಬಾಲ್ ಆ್ಯಂಡ್ ಕಬಡ್ಡಿನ ಆಡ್ಬೋದು ಒಳಗಡೆ. ಎಲ್ಲ ಡ್ರಾಯಿಂಗೂ ಐತಿ. ಈ ಗಿಡಗಳು ಒಂದು ಕಡ್ದಿಲ್ಲ, ಇದೊಂದು ಸರಿ ಮಾಡಿದ್ದಾರೆ. ಬೇರೆ ಗಿಡವೂ ಇದು ದೊಡ್ಡ ಈಗ ನೀವು ಕಾಣುವುದಿಲ್ಲಿ, ಬಟ್ ಅವರು ಕಡ್ದು ಹಾಕಿದ್ದಾರೆ. ಇದು ಶೆಡ್ ಹಾಕಿ ಟೈಮ್ಗಳು ದೊಡ್ಡ. ಇದು ಇಲ್ಲೊಂದು ನಿಲ್ದಾಣ ಗಿಡ ಇತ್ತು. ಇದು ಓಲ್ಡ್ ಕ್ಯಾಂಪಸ್ ಗೈಸ್. ಇಲ್ಲಿ ಬೇಸಿಕಲಿ BA ಮತ್ತು BAದವರು ಇಲ್ಲಿ ಸ್ಟಡಿ ಮಾಡ್ತಾರೆ ಎಂಟೈರ್ ಈ ಕ್ಯಾಂಪಸ್ನಲ್ಲಿ. ಆ್ಯಂಡ್ ಇಲ್ಲೇ ಪ್ರಿನ್ಸಿಪಲ್ ಆಫೀಸು ಆ್ಯಂಡ್ ಸ್ಟಾಫ್ ಆಫೀಸ್ ಎಲ್ಲ ಇಲ್ಲೇ ಐತಿ BAದವ್ರದ್ದು. ಬ್ಯಾಚುಲರ್ಸ್ದವ್ರು ನಿಮ್ಗೆ ತೋರಿಸಿದ್ದೀನಲ್ಲ, ಅಲ್ಲಿ ಬ್ಯಾಚುಲರ್ಸ್ದವ್ರದ್ದು ಐತಿ. ಮತ್ತು BSc ಅವ್ರದ್ದು ಪಕ್ಕದಲ್ಲೈತಿ. ನಮ್ಮ PG ಕ್ಯಾಂಪಸ್ ಐತಿಲ್ಲ, ಅದ್ರ ಪಕ್ಕದಲ್ಲಿ BScದವ್ರದ್ದು ಐತಿ. ಈಗ ಅಷ್ಟೊಂದು ಮಜಾ ಬರಲ್ಲ. ಮಜಾ ಬರೋದಂದ್ರೆ ನಮ್ಮ ಹಳೆ ಬ್ಯಾಚುಲರ್ಸ್ದಾಗ ಯಾರು ಫ್ರೆಂಡ್ಸ್ ಇದ್ರು ನೋಡ್ರಿ, ಅವರೇ ಪೋಸ್ಟ್ ಗ್ರ್ಯಾಜುಯೇಟ್ನಲ್ಲಿ ಇದ್ರೆ ಒಂಥರ ಮಜಾನೇ ಬೇರೆ. ಈಗ ಪೋಸ್ಟ್ ಗ್ರ್ಯಾಜುಯೇಟ್ನಲ್ಲೂ ಫ್ರೆಂಡ್ಸ್ ಅದಾರ, ಬಟ್ ಅವ್ರಿಗೆ ನಾನು ಅಷ್ಟೊಂದು ಪರಿಚಯ ಇಲ್ಲ, ಅವ್ರಿಗೆ ಪರಿಚಯ ಇಲ್ಲ. ಡಿಫ್ರೆಂಟೇ ಐತಿ. ಇಲ್ಲಿ ಬಂದರೂ ಒಂಥರ ಫೀಲಿಂಗ್ ಅಲೋನ್ ಆಗಿ ಇದ್ದಂಗೆ ಅನಿಸ್ತದೆ. ಪೂಜಾ ನಿಂದು ವಿಡಿಯೋ ತೆಗಿಲಿ, ನಿಂದ ತೋರಿಸ್ತೀನಿ, ನಿನಗೂ ತೋರಿಸ್ತೀನಿ ನಾ. ಇಲ್ಲ, ನಿಮಗೆ ನಂದು ಹೈಸ್ಕೂಲ್ ಕ್ಲಾಸ್ಮೇಟ್ ತೋರಿಸ್ತೀನಿ ರೀ. ಅವಳು ಈಗ MA ಮಾಡಿದ. ಹಾಯ್ ಅಂತ ಹೇಳೆ. BSc ಕ್ಯಾಂಪಸ್ ಇದೆ ಎಂಟೈರ್. ತಮ್ಮ ಯಾರ? ನಿನ್ ತಮ್ಮನೇ ಆಗಿನಲ್ಲ. ಮತ್ತೆ ಬೇರೆ ಏನಾದ್ರು ಮಾಡ್ಕೋಬೇಕು ಅನ್ಕೊಂಡು ಏನು ಸರ್? ಚಲೋ ಬಾಯ್, ಇವತ್ತು ಎಕ್ಸಾಮ್ ಆಯಿತು ಗೈಸ್. ಈಗ ನಾನು ಸರ್ ಅವ್ರಿಗೆ ಕೇಳಿದೆ. ಆ್ಯಕ್ಚುಲಿ ಸರ್ ಬೈದಿಲ್ಲ, ಭಾಳ ಹ್ಯಾಪಿ ಆಯಿತು. ಸರಿಗೆ ಕೇಳಿದೆ ಯೂನಿಫಾರ್ಮ್ ಬಗ್ಗೆ. ಅವ್ರು ಹೇಳಿದ್ರು ಮೆಜರ್ಮೆಂಟ್ ತೊಗೊಂಡು ಕಿಸ್ಕೊಡಿ ಅಂತ. ಅದು ಸಕ್ಸಸ್ ಆಯಿತು. ಮೆಜರ್ಮೆಂಟ್ ತೊಗೋಬೇಕು, ತೊಗೊಂಡು ಅವ್ರಿಗೆ ಕೊಡಬೇಕು. ಚಲೋ ಹೋಗಮ್ಮಿ ಮನೆಗೆ. ಹೆಲ್ಮೆಟ್ ಹಾಕೊಂಡು ನೋಡಿದ್ರೆ ಹೆಂಗೆ ಫೀಲ್ ಆಗುತ್ತೆ ಗೊತ್ತಾ? ಒಂಥರ ಆರ್ಗ್ಯಾಸಮ್ ಮಾಡ್ದಂಗೆ ಫೀಲ್ ಆಗುತ್ತೆ. ಡಿಫ್ರೆಂಟೇ ಇದ್ದಂಗೆ ಬರುತ್ತೆ. ಇವತ್ತು ಶಾರ್ಟ್ಕಟ್ ಹೋಗಮ್ಮಿ.
ಇದು ನೋಡಿ ಶಾರ್ಟ್ ಕಟ್ ಐತಿ. ವಾವ್, ಪೋಲೋ ನೈಸ್. ತೆಲಂಗಾಣ ಪಾಸಿಂಗ್. ಸೆಡನ್ನಲ್ಲಿ ಹೆಲ್ಮೆಟ್ ಹಾಕೊಂಡು ಗಾಡಿ ನಡೆಸೋರು ಭಾಳ ರೇರ್, ಅಷ್ಟೊಂದು ಜನ ಕಾಣಲ್ಲ. ಯಾರೋ ಸೇಫ್ಟಿಗೆ ಪ್ರಿಫರ್ ಮಾಡ್ತಾರ, ಇಲ್ಲ ಧೂಳಿಗೆ ಅವ್ರ ಫೇಸಿಗೆ ಸ್ಕಿನ್ನಿಗೆ ಪ್ರಿಫರ್ ಮಾಡ್ತಾರ, ಅವರೇ ಹೆಚ್ಚು ಹೆಲ್ಮೆಟ್ ಹಾಕೊಂಡು ನಡೆಸೋರು. ಇದು ನೋಡ್ರಿ ಹನುಮಾನ್ ಟೆಂಪಲ್, ಶ್ರೀ ಆಂಜನೇಯವ್ರವ್ರ ಟೆಂಪಲ್. ಮೋಸ್ಟ್ ಆಫ್ ದ ಪೀಪಲಿಗೆ ಗೊತ್ತು, ಬಟ್ ಕೆಲವ್ರಿಗೆ ಗೊತ್ತಿಲ್ಲ. ಮತ್ತು ಕೆಲವೊಬ್ರಿಗೆ ಮೆಮೊರೀಸ್ನು ಐತಿ ಆಂಜನೇಯ ಟೆಂಪಲ್ದಾಗ. ಕಾಕ ಇಂಡಿಕೇಟರ್ ಹಾಕೇನ್ರಿ. ನೋಡ್ರಪ್ಪ, ನಮ್ಮ ಕಡೆನೂ ಬಸ್ ಹಿಂಗಿರ್ತಾವ, ನಮ್ಮೂರು ಬಸ್ ಇಲ್ಲಿದ್ದು. ಸೀಡನ್ನು ಕಲಬುರಗಿ. ಈ ರೋಡವ್ರು ಇಷ್ಟೊಂದು ದೊಡ್ಡ ಜಂಪ್ ಹಾಕಿದಾರ, ಬ್ರೇಕರ್ಸ್. ಯಾರಾದ್ರೂ ಕಾರು ರೋಡ್ ಕ್ಲಿಯರೆನ್ಸ್ ಕಡಿಮೆ ಇದ್ರ, ಹೈಟ್ ಕಡಿಮೆ ಇದ್ರ, ಆಯ್ತು ಕೆಳಗಿನ ಬಾಡಿ ಎಲ್ಲ ಸತ್ಯನಾಶ ಆಗಿ ಹೋಗುತ್ತೆ. BMW M2 M3 ಬಂದ್ರೆ ಆಯ್ತು ಈ ರೋಡಿಗೆ. ಇದು ಖುಷಿನೇ ಬೇರೆ ರೀ. ಆಕ್ಚುಲಿ ಇಲ್ಲಿ ಇದ್ದಾಗ ಮೊದಲು ಗಾಡಿ ಯಾವಾಗ ನಾನು ಕಲ್ತಾಗ, ಬೈಕ್ ಕಲ್ತಾಗ 2000 ಆಲ್ಮೋಸ್ಟ್ 16, 15, 17ದಾಗ ಅಷ್ಟೊಂದು ಹೆಲ್ಮೆಟ್ ನಾ ಯೂಸ್ ಮಾಡ್ತಿರ್ಲಿಲ್ಲ. ನಾ ಯಾವಾಗ ಹೈದ್ರಾಬಾದಿಗೆ ಶಿಫ್ಟ್ ಆಗಿನಲ್ಲ ಕೆಲಸ ಮಾಡಕ, ಅಲ್ಲಿಂದ ನನಗೆ ರೂಢಿ ಆಗೈತಿ ಹೆಲ್ಮೆಟ್ ಹಾಕೊಂಡು ನಡೆಸೋದು. ಸೊ ಅದೇ ರೂಢಿ ಈಗನೂ ಆಗೈತಿ ಸೇಡಮ್ನಲ್ಲಿ. ಇಲ್ಲೆಲ್ಲ ಬೆಟರ್ ಅನ್ಸುತ್ತೆ ಒಂಥರ ಫೀಲ್ ಹೆಲ್ಮೆಟ್ ಹಾಕೊಂಡು ನಡೆಸಿದ್ರೆ. ಯಾಕಂದ್ರೆ ಇಲ್ಲಿ ಭಾಳ ಧೂಳು ಇರುತ್ತೆ ಸೇಡಮ್ನಲ್ಲಿ. ಇಲ್ಲಿ ಧೂಳು ಕಾರಣದಕ್ಕಾಗಿ ನಾವು ಹಾಕೊಂಡಿರೋದು ಹೆಲ್ಮೆಟ್. ಹೆಲ್ಮೆಟ್ ಇರ್ಲಿಲ್ಲ ಅಂದ್ರೆ ಆಯ್ತು, ಅರ್ಧ ಕಣ್ಣು ತೆಗಿಬೇಕು, ಅರ್ಧ ಕಣ್ಣು ಮುಚ್ಚಬೇಕು. ಅದ್ರೊಳಗೆ ಅವು ಧೂಳನ್ನ ನಾವು ಎಸ್ಕೇಪ್ ಮಾಡ್ತಾ ಇರಬೇಕು, ಆ ತರ ನಡೆಸ್ಬೇಕಾಗುತ್ತೆ. ಹೆಲ್ಮೆಟ್ ಇದ್ರೆ ಎಕ್ದಮ್ ಸುಕೂನ್, ಆ ಬೆನಿಫಿಟ್ ಬೇರೆದಿರ್ತದೆ. ಆರಾಮ್ಸೆ ಎಷ್ಟು ಫಾಸ್ಟ್ ಹೊಡಿಬೋದು. ಏನಂದ್ರೆ ಒಂದು ಧೂಳು ಹೊರಗೆ ಬರಲ್ಲ, ಧೂಳು ಹೊರಗೆ ಬಂದಿಲ್ಲ ಅಂದ್ರೆ ಕಣ್ಣಿಗೂ ಸೇಫ್ ಇರುತ್ತೆ, ನಾವು ಓಡಿಸ್ಲಕ್ಕೂ ಸೇಫ್ ಇರುತ್ತೆ. ಆ ಥರ ನೋಡಿ ನಮ್ಮ ಕಡೆ ಹಿಂಗೆ ಮಾಡ್ತಾರೆ, ಉಸ್ಕ ಸಾಕಾಣಿಕೆ. ನಾರ್ಮಲ್ ಎಂಪ್ಲಾಯ್ಗಿಂತ ಇವರೇ ಹೆಚ್ಚಿಗೆ ಗಳಿಸ್ಲತ್ತಾರ ನನಗೆ ಅನ್ಸ್ತದೆ. ಒಂದು ಬಂಡಿಗೆ ಮ್ಯಾಕ್ಸಿಮಮ್ 2000 to 1500 ತೋತಾರವರು. ನಾವು ಪೂರ್ತಿ ದಿನ ಕೆಲಸ ಮಾಡ್ತೀವಿ, 2000ರಿಂದ 1000 ಸಿಗುತ್ತೆ. ಅದಕ್ಕೆ ಡಿಪೆಂಡ್ಸ್ ಆನ್ ದ ವರ್ಕ್. ಅವರು ದಿನಕ್ಕೆ 2-3 ಬಂಡಿ ಹಾಕಿದ್ರೆ ಆಯಿತು. ತಿಂಗಳಿಗೆ ಆರಾಮ್ಸೆ ಲಕ್ಷ ಮೇಲೆ ಗಳಿಸ್ತಾರೆ ನೋಡ್ರಿ. ಪ್ಲಾಟಿನಾಗೆ ಇಷ್ಟು ಹೊಡಿತೀನಿ ನಾನು. ನನ್ನ ಕೈಯಾಗ ಹಿಮಾಲಯನ್ ಅಡ್ವೆಂಚರ್ ಎಬಿಟಿ ಸಿಕ್ಕರೆ ಆಯ್ತು, 100 ಮೇಲೆ ಹೋಗ್ಬಿಡ್ತದೆ. ನನಗಂದ್ರೆ ಭಾಳ ಇಷ್ಟ ಬೈಕ್ ಓಡಿಸೋದು, ಕಾರ್ ಓಡಿಸೋದು. Men always be men and they love the machines. ಅದೇ ತರ ಕಂಟ್ರೋಲಿಂಗ್ ಕೆಪಾಸಿಟಿ ಇರಬೇಕು. ಈಗ ಅವ್ರು ಎಲ್ಲಿ ತಿರುಗ್ತಾರೆ, ಹೆಂಗೆ ತಿರುಗ್ತಾರೆ ಮುಂದೆ ಅವ್ರಿಗೆ ನೋಡಿ ನಡೆಸ್ಬೇಕು. ಇದು ನಮ್ಮ ಊರಿನ ಬ್ರಿಡ್ಜ್ ರೀ. ಆಯ್ತು, ವಿದಿನ್ 5-6 minutes ಆಯ್ತು ನಮ್ಮ ಊರೇ ಬಂದ್ಬಿಡ್ತದೆ. ನಮ್ಮ ಗಾಡಿಗೆ ಮಿರರ್ ತೆಗ್ದು ಹಾಕಿವ್ರಿ.
ಮಿರರ್ ತೆಗ್ದು ಹಾಕಿವಿ, ಹಿಂಗೆ ನೋಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಮಿರರ್ ಹಾಕ್ಸ್ಬೇಕು ಇದಕ್ಕೆ. ಅಮ್ಮ ಆಯ್ತು, ರಾಷನ್ ಬಂದ್ಬಿಡ್ತದೆ ಗೌರ್ಮೆಂಟ್ ಅಕ್ಕಿ. ಭಾರಿ ಇಳಿಸ್ಲತ್ತಾರೆ ಇವತ್ತು.